ಆ ರಾಧನ್ನ ಮಂಟಪದಿಂದ ಎತ್ತಾಕೊಂಡ್ ಬಂದ್ರು. ಬಾಸು, ರಾಧಾ ಅಲ್ಲಿಲ್ಲ ಅಂತ ಮೈನಾ ವಿಲ 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 ಅಂತ ಒದ್ದಾಡ್ತಾ ಇರ್ತಾಳೆ. ಆಗ ಆ ರಾಧನ್ನ ತೋರಿಸಿ ಮೈನನ ನಮ್ಮ ಹತ್ರ ಕರ್ಸ್ಕೊಳ್ಳೋಣ. ಅಣ್ಣ ಕರ್ಸ್ಕೊಂಡು ಆ ರಾಧನ್ನ ಒತ್ತೆ ಇಟ್ಟು ಮೈನನ ಕುತ್ತಿಗೆಗೆ ತಾಳಿ ಕಟ್ತೀನಿ. ಹಂಗಾದ್ರೆ ರಾಜನ್ ಕತೆ? ಅದಕ್ ನಮ್ ನೀರ್ಗಂಟಿ ಇದಾನಲ್ಲ, ಅವನ್ ತಾಳಿ ಕಟ್ತಾನೆ. ಬಾಸು ಬಾಸು, ನೀನ್ ನನ್ನ ದೇವ್ರು ಬಾಸು. ನಾನು ಏನ್ ಅನ್ಕೊಂಡಿದ್ನೋ ನಿನ್ನ ಬಾಯ್ಲು ಅದೇ ಬಂದ್ಬಿಡ್ತಲ್ಲ ಬಾಸು. ಅಯ್ಯೋ, ಪೂಜೆ ಮಾಡ್ಬೇಕು, ಗನ್ಕಡಿ ಕರ್ಪೂರ ಏನು ಇಲ್ವೇ? ಅಮೃತ ಬಾಸು, ಈ ಅಮೃತದಲ್ಲಿ ನಿನಗೆ ಅಭಿಷೇಕ. ಕೃಷ್ಣದೇವಾಯ ನಮಃ, ಕೃಷ್ಣ ಪರಮಾತ್ಮಾಯ ನಮಃ, ಕೃಷ್ಣಣ್ಣಂಗೆ ಅಬ್ಬಬ್ಬಬ್ಬ, ಅಭಿಷೇಕಾಯ ನಮಃ, ಅಭಿಷೇಕಾಯ ನಮಃ, ಅಭಿಷೇಕಾಯ ನಮಃ. ಅದಕ್ಕೆ ತಾಳಿ ಕಟ್ಟೋದು ಬಾಸು. ವೀರೇಂದ್ರ ಅಣ್ಣ, ಆ ರಾಧನ್ನ ಎತ್ತಾಕೊಂಬರೋ ಜವಾಬ್ದಾರಿ ನಿಂದು ಕಣೋ. ಅಣ್ಣ ವಿಷಯ ಹೇಳ್ದಲ್ಲ ಬಿಟಾಕೋ. ನೋಡೋಣ, ನೀನ್ ಕಾಲಲ್ಲಿ ತೋರಿಸಿದ್ದನ್ನ ನಾನು ಹೆಗಲ ಮೇಲೆ ಒತ್ಕೊಂಡು ಮಾಡ್ತೀನಿ. ಬೇರೆ ಊರು ಪ್ರದೇಶಗಳು ಬಂದು ನಮ್ಮ ಮೇಲೆ ಕೈ ಮಾಡೋಗವ್ರೆ ಅಂದ್ರೆ ನಾವು ಸುಮ್ಮನೆ ಕೈತಿದ್ದೀರಣ್ಣ. ಏನಾದ್ರೂ ಒಂದು ಮಾಡ್ಬೇಕಣ್ಣ, ಮಾಡ್ಲೇಬೇಕು. ಅವಾಗ್ಲೇ ನಾವ್ಯಾರು ಅಂತ ಗೊತ್ತಾಗೋದು. ಕೃಷ್ಣಣ್ಣ, ಆ ರಾಜನ ಎತ್ತಕೋ ಬರೋ ಜವಾಬ್ದಾರಿ ನಂದಣ್ಣ. ಅಣ್ಣ ನೀನೇನು ತಲೆ ಕೆಡಿಸ್ಕೊಬೇಡ, ಆ ರಾಜನ್ನ ನಾನೇ ತಗೊಂಬರ್ತೀನಿ, ಆಯ್ತಾ? ಅಂದ್ರ ನಿನಗೆ ಫುಲ್ ಪಾರ್ಟಿ ಕಣ ನನ್ನ ಕಡೆಯಿಂದ. ಮೈನಾ ಬೂಮ್! ರಾಧಾ ಬೂಮ್! ಅಕ್ಕ, ಏನಾಯ್ತೆ? ಇಲ್ಲಿ ಏನು? ಅಲ್ಲ, ಏನೇ ನಡೀತಾ ಇದೆ ಇಲ್ಲಿ? ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಮಗನ್ ಜೊತೆ ನಿನ್ ಮದ್ವೆ ಮಾಡ್ಬೇಕು ಅಂತ ಮಾತಾಡ್ತಾವ್ರ ಕಣೆ. ಅಕ್ಕ, ಏನ್ ಹೇಳ್ತಿದ್ಯಾ? ಇದ್ಯಾವ್ದು ನನಗೆ ಗೊತ್ತಿಲ್ಲ ಕಣೆ. ಏನೇ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ನೋಡು, ಮೊದ್ಲು ನಾನು ಹೇಳ್ದಂಗ್ ಮಾಡು. ಅಪ್ಪನ ಹತ್ರ ಹೋಗಿ ವಿಷಯ ಹೇಳ್ಬಿಡು. ಆಟ ಆಡ್ತಾ ಇದ್ಯಾ? ನೀನ್ ಆಟ ಆಡ್ತಿದ್ಯಾ? ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ನೋಡು, ನೀನೇನಾದ್ರೂ ಹೋಗಿ ಅಪ್ಪ ಹಿಂಗ್ ಹೇಳಿಲ್ಲ ಅಂದ್ರೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ್ ಮಗನ್ ಜೊತೆ ನಿನ್ ಮದ್ವೆ ಮಾಡ್ಬಿಡ್ತಾರ ಕಣೆ. ದಯವಿಟ್ಟು ಹೋಗಿ ಅಪ್ಪಯ್ಯನ ಹತ್ರ ಇರೋ ವಿಷಯನ ಹೇಳು. ಹೇಳು ಮೈನಾ. ಅಯ್ಯೋ, ನೀನೇನಾದ್ರೂ ಹೇಳಕ್ ತಡ ಮಾಡ್ಬಿಟ್ರೆ ಅಪ್ಪಯ್ಯ ಅವ್ರಿಗೆ ಮಾತು ಕೊಟ್ಬಿಡ್ತಾರೆ. ನೋಡು, ತಡ ಮಾಡ್ಬೇಡ, ದಯವಿಟ್ಟು ಹೋಗಿ ನಿನ್ ವಿಷಯನ ಹೇಳ್ಬಿಡು. ಇದಕ್ಕೂ ಮೇಲೆ ವೆಯ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಧ್ರುವ. ಈ ವಿಷಯ ಇಷ್ಟೊಂದು ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ್ಯಂಡ್ ಆ ಕೃಷ್ಣನ ಇಲ್ಲಿಂದ ಹೊಡೆದು ಓಡಿಸೋದು ಅಷ್ಟು ದೊಡ್ಡ ವಿಷಯನೇ ಅಲ್ಲ. ಅದಕ್ಕಿಂತ ಮುಂಚೆ ಮದುವೆ ಆಗೋ ಹುಡುಗನ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ನೀನು ಲವ್ ವಿಷಯ ಹೇಳಿ ಅವರನ್ನು ಕನ್ವಿನ್ಸ್ ಮಾಡಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಹಳ್ಳಿ ಜನ ಒಂದ್ಸಲ ಮಾತು ಕೊಟ್ರೆ ಆ ಮಾತಿಗೆ ಅವ್ರು ನಿಂತೇ ನಿಲ್ತಾರೆ.
ಅದಕ್ಕೆ ನಾನು ಬಂದಿದ ತಕ್ಷಣ ನಿನ್ನ ಹತ್ರ ಮಾತಾಡೋಣ ಅಂದಿತ್ತು, ಆದ್ರೆ ನೀನೇ ಬೇಡ ಅಂತ. ಸರ್ ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು, ಆದ್ರೆ ಈ ವಿಷಯ ಈ ಮಟ್ಟಕ್ಕೆ ಹೋಗಿರೋದು ನೋಡಿ ನನಗೂ ಶಾಕ್ ಆಗಿದೆ ಸರ್. ಸರ್ ಇವಾಗ್ಲೇ ಮಾತಾಡೋದು ನನಗೆ ಸದ್ಯಕ್ಕೆ ಸರಿ ಅನ್ನಿಸ್ತಿಲ್ಲ. ಈಗ ತಾನೇ ಈ ಕೃಷ್ಣನ್ ಗಲಾಟೆ ಆಗಿದೆ, ಅವ್ರಿನ್ನ ಇದರಿಂದ ಆಚೆ ಬಂದೇ ಇರಲ್ಲ. ಇವಾಗ ಹೋಗಿ ನಾವು ಮಾತಾಡೋದು ಸರಿ ಹೋಗಲ್ಲ ಸರ್. ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ. ಅಕ್ಕ ಇಲ್ಲ ಕಣೆ, ಈ ವಿಷಯ ಏನಾದ್ರೂ ಅಪ್ಪಯ್ಯ ಅಮ್ಮಂಗ್ ಗೊತ್ತಾದ್ರೆ ಅದ್ರಿಂದ ನಿನ್ ಮದ್ವೆಗ್ ತೊಂದ್ರೆ ಆಗ್ಬೋದು. ನನ್ನಿಂದ ನಿನ್ಗೆ ಯಾವ ತೊಂದ್ರೆ ಆಗೋದು ನನ್ಗಿಷ್ಟ ಇಲ್ಲ. ಅಕ್ಕ ನನ್ಗೆ ನಂಬಿಕೆ ಐತೆ ಕಣೆ, ಅಪ್ಪಯ್ಯ ನನ್ನ ಒಂದ್ ಮಾತು ಕೇಳ್ದೆ ಯಾರಿಗೂ ಆಣೆ ಮಾಡಲ್ಲ. ನೋಡು ನಾನ್ ಇದೀನಲ್ವಾ, ನಾನ್ ಎಲ್ಲ ನೋಡ್ಕೋತೀನಿ. ಅಕ್ಕ ನೀನೀಗ ಮದ್ವೆ ಹೆಣ್ಣು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನೀನ್ ಕೊರಗ್ಬೇಡ. ನೋಡು ಇವತ್ ನಿನ್ ಜೀವನದಲ್ಲಿ ಆಗೋದು ನೀನ್ ಮರೆಯಕ್ ಆಗ್ದಿರೋಂತ ಕ್ಷಣಗಳು. ನೀನ್ ಖುಷಿಯಾಗಿರ್ಬೇಕು, ನೀನ್ ನಗ್ನಾಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ನೀನು ಸಂತೋಷವಾಗಿರ್ಬೇಕು ಕಣೆ, ಸರಿನಾ? ಹ್ಞೂ ಅನ್ನು. ಸರ್ ಎಂಥ ಪರಿಸ್ಥಿತಿನೇ ಬರಲಿ, ನಾನು ಮಾತ್ರ ಮೈನನ್ ಬಿಟ್ಕೊಡಲ್ಲ. ಈ ಮದ್ವೆ ಆಗಿದ ತಕ್ಷಣ ನಂದು ಮೈನದು ಮದ್ವೆ ಆಗೇ ಆಗತ್ತೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸರ್ ಈ ವಿಷಯನ ನಾನು ನಿಮ್ಗೆ ಹೇಳ್ತಿಲ್ಲ ಅಂತ ತಪ್ಪು ತಿಳ್ಕೊಳ್ಬೇಡಿ, ಆದರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀನೇನೋ ಪ್ಲಾನ್ ಇದೆ ಅಂತ ಹೇಳ್ತಾ ಇದೀಯಾ, ಆದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಧ್ರುವ. ಸರ್ ಹೆದರ್ಕೋಬೇಡಿ ಸರ್, ಎಲ್ಲ ಒಳ್ಳೇದಾಗುತ್ತೆ. ಆದರೆ ಈ ವಿಷಯನ ಯಾರ ಹತ್ರನೂ ಡಿಸ್ಕಸ್ ಮಾಡೋದು ಬೇಡ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ನೀವು ಯೋಚನೆ ಮಾಡಬೇಡಿ ಸರ್, ಎಲ್ಲ ಒಳ್ಳೇದೇ ಆಗುತ್ತೆ. ನನಗೆ ನಂಬಿಕೆ ಇದೆ, ನೀವು ನನ್ನ ನಂಬಿ ಸಾಕು. ಸರಿ ಧ್ರುವ, ಈ ಮದುವೆ ಮುಗಿಯೋಷ್ಟ್ರೊಳಗೆ ನೀನು ಮತ್ತೆ ಮೈನಾ ಮೊದಲಿನ ಥರ ಆಗಬೇಕು, ಖುಷಿಯಾಗಿರ್ಬೇಕು. ಖಂಡಿತವಾಗ್ಲೂ ಆಗ್ತೀವಿ ಸರ್. ಆಗ ನಾನು ಈ ಮದುವೆಗೆ ಬಂದಿದ್ದಕ್ಕೆ ಸಾರ್ಥಕ ಅನ್ಸುತ್ತೆ. ಖಂಡಿತವಾಗ್ಲೂ ಆಗ್ತೀವಿ ಸರ್. ಪ್ಲೀಸ್ ಬನ್ನಿ ಹೋಗೋಣ. ಬಾ. ಅಯ್ಯೋ ಏಯ್ ಎದುರುಗಡೆ ಯಾರು ನಿಂತಿದ್ದಾರೆ ಅಂತ ನೋಡ್ದೆ ಓಡ್ ಬರ್ತಾ ಇದೆಯಲ್ಲ, ಏನಾಯ್ತಂತದ್ದು? ಅಯ್ಯೋ ಅಣ್ಣ, ಅಲ್ಲಿ ಧ್ರುವ ಅವ್ರ ಅಮ್ಮ ಬರ್ತಿದ್ದಾರೆ. ಧ್ರುವ ಅವ್ರ ಅಮ್ಮ ಬಂದ್ರೆ ಅದಕ್ಕೇನಾಯ್ತು, ಬರ್ಲಿ ಬಿಡು. ಏನು ಇಲ್ಲೇನ್ ನಡೀತಿದೆ ಅಂತ ಗೊತ್ತಿಲ್ಲದೆ ಬರ್ಲಿ ಬಿಡು ಅಂತ ಇಷ್ಟು ಕೂಲಾಗಿ ಹೇಳ್ತಿದ್ದೀರಾ? ಹೋಗಿ ನೀವು ಆ ಕಡೆ. ಹ? ಅಯ್ಯೋ ಹುಚ್ಚಿ, ನನ್ಗೆ ಏನ್ ವಿಷಯ ಅಂತ ಹೇಳ್ದೇನೆ ನಿಮಗ್ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಷಯ ಏನು ಅಂತ ಹೇಳ್ಬೇಕು ತಾನೇ? ಹೇಯ್ ಏ ಮೈನಾ, ಧ್ರುವ ಅವ್ರ ಅಮ್ಮನ್ನ ನೋಡಿ ನೀವೆಲ್ಲ ಯಾಕೆ ಹೆದರ್ಕೋತಾ ಇದ್ದೀರಾ? ಅವ್ರು ಬಂದ್ರೆ ಬರ್ಲಿ ಬಿಡು, ಮದ್ವೆಗ್ ತಾನೇ ಬಂದಿದ್ದಾರೆ. ಅಲ್ಲ, ಸಂತೋಷ ಪಡೋದನ್ನ ಬಿಟ್ಟು ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅಕ್ಕ ಈ ಮದ್ವೆನಲ್ಲಿ ಇನ್ನೊಂದ್ ಸಮಸ್ಯೆ ಬರಬಾರ್ದು, ಅದಕ್ಕೆ ಹೆದರ್ಕೋತಿರೋದು. ಹಾಗೆಲ್ಲ ಏನಾಗಲ್ಲ, ನೀನ್ ಸುಮ್ನೆ ಹೆದರ್ಕೊಂಡು ತಲೆ ಕೆಡಿಸ್ಕೋಬೇಡ. ಜಯಂತಿ ಬಾ, ನಾವು ಹೋಗಿ ಕರ್ಕೊಂಬರೋಣ. ಸರಿ ಬಾ. ಆರಾಮಾಗಿರು. ಮೊದ್ಲು ಅವ್ರ ಹತ್ರ ಮಾತಾಡ್ಬಿಡ್ಬೇಕು. ಇವಾಗ ಬಂದ್ರಮ್ಮ? ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮ ಒಂದ್ ನಿಮಿಷ, ಇವರು